ಸಚಿವ ಜಮೀರ್ ಅಹಮದ್ ಖಾನ್ ಅಕ್ರಮ ಹಣ ಗಳಿಕೆ ಪ್ರಕರಣದಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿಗೆ ತನಿಖೆಯ ಬಿಸಿ ಮುಟ್ಟಿದೆ. ಇಬ್ಬರ ಮಧ್ಯೆ 2 ಕೋಟಿ ರೂಪಾಯಿ ವಹಿವಾಟು ನಡೆದಿರೋದ್ರಿಂದ ತನಿಖೆ ಎದುರಿಸಬೇಕಾಯಿತು. ಅಷ್ಟಕ್ಕೂ ರಾಧಿಕಾಗೂ ಪ್ರಕರಣಕ್ಕೂ ಏನ್ ಲಿಂಕ್ ಇದೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಧಿಕಾ ಕುಮಾರಸ್ವಾಮಿ ಸ್ಯಾಂಡಲ್ವುಡ್ ಅಲ್ಲಿ ತಮ್ಮದೇ ಆದ ಛಾಪ್ ಮೂಡಿಸಿದ್ದ ನಟಿ ಕಮ್ ನಿರ್ಮಾಪಕಿ. ಯಶ್, ದರ್ಶನ್, ಉಪೇಂದ್ರ, ಶಿವರಾಜ್ ಕುಮಾರ್ ಜೊತೆ ನಟಿಸಿ ಸೈ ಅನ್ನಿಸಿಕೊಂಡಿದ್ದ ಬೆಡಗಿ. ಇಂತಹ ನಟಿಗೆ ಈಗ ಲೋಕಾಯುಕ್ತ ತನಿಖೆಯ ಬಿಸಿ ಮುಟ್ಟಿಸಿದೆ. ಜಮೀರ್, ನಟಿ ರಾಧಿಕಾ ಮಧ್ಯೆ ಹಣದ ವ್ಯವಹಾರ, ಸಚಿವರಿಗೆ 2 ಕೋಟಿ ಸಾಲ ಕೊಟ್ಟಿದ್ದ ಸ್ವೀಟಿ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಸಂಬಂಧಿಸಿದ್ದ ಮನೆ ಕಚೇರಿಗಳ ಮೇಲೆ ಆಗಸ್ಟ್ 2019ರಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ಮಾಡಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲ, ಈ ವೇಳೆ ಸರ್ಕಾರಿ ಯೋಜನೆಯಲ್ಲಿ ಭಾರೀ ಅವ್ಯವಹಾರ ಆಗಿರುವ ಶಂಕೆ ಇದ್ದು ತನಿಖೆ ನಡೆಸಲು ಅಂದು ಅಸ್ತಿತ್ವದಲ್ಲಿದ್ದ ಎಸಿಬಿಗೆ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ರು. ಇಡಿ ಪತ್ರದ ಆಧಾರದ ಮೇಲೆ 2023ರ ಜುಲೈ 5ರಂದು ಅಂದಿನ ಎಸಿಬಿ ಅಧಿಕಾರಿಗಳು ಜಮೀರ್ ಅಹಮದ್ ಖಾನ್ಗೆ ಸೇರಿದ ಕಂಟೋನ್ಮೆಂಟ್ ನಿವಾಸ ಸೇರಿ 5 ಕಡೆ ದಾಳಿ ಮಾಡಿ ತನಿಖೆ ನಡೆಸಿದ್ರು. ಸದ್ಯ ಎಸಿಬಿ ಬದಲಾಗಿ ಲೋಕಾಯುಕ್ತವಾಗಿದ್ದು ತನಿಖೆ ಮುಂದುವರೆದಿದೆ. ಅದರಂತೆ ಜಮೀರ್ ಜೊತೆ ಹಣದ ವ್ಯವಹಾರ ನಡೆಸಿದವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಾಗಿದೆ. ಅದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಜಮೀರ್ಗೆ ಸಾಲದ ರೂಪದಲ್ಲಿ 2 ಕೋಟಿ ರೂಪಾಯಿ ಕೊಟ್ಟಿರುವುದು ಕನ್ಫರ್ಮ್ ಆಗಿದೆ. ಹೀಗಾಗಿ ಕಳೆದ ಕೆಲ ದಿನಗಳ ಹಿಂದೆ ರಾಧಿಕಾ ಕುಮಾರಸ್ವಾಮಿಯನ್ನ ಲೋಕಾಯುಕ್ತ ಪೊಲೀಸರು ಕಚೇರಿಗೆ ಕರೆಸಿ ಸಾಲ ಮತ್ತು ಹಣದ ಮೂಲದ ಬಗ್ಗೆ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ. 2012ರಲ್ಲಿ ಲಕ್ಕಿ ಹೆಸರಿನಲ್ಲಿ ಸಿನಿಮಾ ಮಾಡಿದ್ದೆ. ಶಮಿಕಾ ಎಂಟರ್ಪ್ರೈಸಸ್ ನಡಿ ಸಿನಿಮಾ ತಯಾರಾಗಿತ್ತು. ಚಿತ್ರಕ್ಕೆ ನಾನೇ ಬಂಡವಾಳ ಕೂಡ ಹೂಡಿಕೆ ಮಾಡಿದ್ದೆ. ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಮ್ಯಾ ನಟಿಸಿದ್ರು. ಸಿನಿಮಾದ ಥಿಯೇಟರ್ ಹಾಗೆಯೇ ಸ್ಯಾಟಲೈಟ್ ಹಕ್ಕುಗಳಿಂದ ಹಣ ಬಂದಿತ್ತು. ಆ ಹಣದಲ್ಲಿ 2 ಕೋಟಿ ರೂಪಾಯಿಗಳನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರ ಹೇಳಿಕೆ ದಾಖಲಿಸಿಕೊಂಡಿರೋ ಲೋಕಾಯುಕ್ತ ಅಧಿಕಾರಿಗಳು 2 ಕೋಟಿ ನೀಡಿದ್ದಕ್ಕಾಗಿ ಪೂರಕ ದಾಖಲೆಗಳನ್ನು ಒದಗಿಸುವಂತೆ ಸೂಚಿಸಿದ್ದಾರೆ. ಇದು ರಾಧಿಕಾ ಕುಮಾರಸ್ವಾಮಿ ಕಥೆಯಾದರೆ, ಇನ್ನೊಂದು ಕಡೆ ಈ ನಟಿಯಂತೆ ಇನ್ನೂ ಅನೇಕ ಮಂದಿಯಿಂದ ಜಮೀರ್ ಅಹಮದ್ ಖಾನ್ ಹಣ ಪಡೆದಿದ್ರು ಎನ್ನಲಾಗಿದೆ. ಈ ಸಂಬಂಧ ಲೋಕಾಯುಕ್ತ ತನಿಖೆ ಮುಂದುವರೆದಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.